ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ನೋಡಿ, ಈಗ ಪ್ರಸ್ತುತ ಪ್ರಪಂಚದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ AI ಟೆಕ್ನಾಲಜಿ ಬಂದಿದೆ. ಅಂದರೆ ಕೃತಕ ಬುದ್ಧಿಮತ್ತೆ, ಇದರ ಬಗ್ಗೆನೇ ಪ್ರತಿದಿನ ಚರ್ಚೆ ನಡೀತಲೇ ಇರುತ್ತೆ. ಎಲ್ಲ ರೀತಿಯಾದಂಥ ಟೆಕ್ನಾಲಜಿಗಳಲ್ಲೂ ಕೂಡ AI ಬಂದು ಹೋಗ್ಬಿಟ್ಟಿದೆ. ಎಲ್ಲ ಕಡೆಗಳಲ್ಲೂ, ಎಲ್ಲ ಕ್ಷೇತ್ರದಲ್ಲೂ AI ಟೆಕ್ನಾಲಜಿ ಆವರಿಸ್ಕೊಂಡು ಬಿಟ್ಟಿದೆ. ಅಂದರೆ ಎಲ್ಲವನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಬಿಟ್ಟಿದೆ AI ಟೆಕ್ನಾಲಜಿ. ಆದರೆ ಬಹುತೇಕ ಎಲ್ಲ ಕ್ಷೇತ್ರಗಳಿಗೂ ಹರಡಿರುವಂಥ AI ನಮಗೆ ಬೇಕಾದ ಕೆಲಸಗಳನ್ನು ಚಿಟಿಕೆ ಹೊಡೆಯೋದ್ರಲ್ಲಿ ಪೂರ್ಣಗೊಳಿಸುತ್ತೆ. ಅದು ಇದರ ವಿಶೇಷತೆ. ಹಾಗಾಗಿ ಎಲ್ಲರೂ ಕೂಡ ಇದಕ್ಕೆ ಮನಸೋತು ಹೋಗಿದ್ದಾರೆ. ಆದರೆ ನಾಣ್ಯಕ್ಕೆ ಮುಖ ಮತ್ತೆ ಬೆನ್ನು ಇರೋ ಹಾಗೆ ಲಾಭಗಳ ಜೊತೆಗೆ ನಷ್ಟಗಳನ್ನು ತರುತ್ತೆ ಅನ್ನೋದನ್ನ ನಾವೆಲ್ಲರೂ ಒಪ್ಕೊಳ್ಳೇಬೇಕು. ನೋಡಿ, ಯಾವುದೇ ಸಿಸ್ಟಮ್ ಆಗಲಿ, ನಮ್ಮ ಕೈಯಲ್ಲಿರೋ ಮೊಬೈಲ್ ಆಗಲಿ, ಯಾವುದೇ ಒಂದು ಸಿಸ್ಟಮ್ ಆಗಲಿ, ಎಲೆಕ್ಟ್ರಾನಿಕ್ ಸಿಸ್ಟಮ್ ಆಗಲಿ, ಅದರಿಂದ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಹಾನಿ ಕೂಡ ಇದ್ದೇ ಇರತ್ತೆ. ಆದರೆ ನಾವು ಅದನ್ನು ಹೇಗೆ ಬಳಸ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಒಳ್ಳೇದಕ್ಕೆ ಬೇಕು ಅಂದರೆ ಒಳ್ಳೇದಕ್ಕೆ ಬಳಸ್ಕೋಬೋದು. ಕೆಟ್ಟದ್ದೇ ಮಾಡಬೇಕು ಅಂದಾಗ ಅದಕ್ಕೂ ಅವಕಾಶ ಇರುತ್ತೆ, ನೀವು ಕೆಟ್ಟದ್ದನ್ನು ಕೂಡ ಮಾಡ್ಬೋದು. ಈಗ AI ಟೆಕ್ನಾಲಜಿ ಬಂದ ಮೇಲೆ ಅದರಿಂದ ಎಷ್ಟು ಅನುಕೂಲ ಆಗ್ತಾ ಇದೆಯೋ ಅಷ್ಟೇ ಅನಾನುಕೂಲಗಳು ಆಗ್ತಾ ಇದೆ ಅನ್ನೋದಕ್ಕೆ ಸಾಕಷ್ಟು ಎಕ್ಸಾಂಪಲ್ಗಳು ನಮ್ಮ ಕಣ್ಣ ಮುಂದೆ ಇದೆ. ಈಗಾಗಲೇ ಇಂಥ ಅನೇಕ ಘಟನೆಗಳನ್ನು ನಾವು ನೋಡಿದ್ರೂ ಕೂಡ ಇತ್ತೀಚೆಗೆ ಒಂದು ಘಟನೆ ಬೆಳಕಿಗೆ ಬಂದಿದೆ. ಏನಪ್ಪಾ ಅಂತಂದರೆ, ನೋಡಿ, ವರ್ಜಿನಾಲಿಟಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾವುದರಲ್ಲಿ ಎನಿ ಡಾಕ್ಯುಮೆಂಟ್, ಎನಿ ಗೌರ್ನಮೆಂಟ್ ಡಾಕ್ಯುಮೆಂಟ್ ಆಗಿರ್ಬೋದು, ನಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಒರಿಜಿನಲ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಒರಿಜಿನಲ್ ಕಾರ್ಡನ್ನು ನೀವು ಕಳ್ಕೊಂಡ್ರಿ ಅಂತಂದರೆ ಮತ್ತೆ ನಾವು ಡೂಪ್ಲಿಕೇಟ್ ಕಾರ್ಡನ್ನು ಮಾಡಿಸ್ಕೋಬೇಕಾಗತ್ತೆ. ಆದರೆ ಒರಿಜಿನಲ್ ಥರನೇ AI ಟೆಕ್ನಾಲಜಿ ಯೂಸ್ ಮಾಡಿ ನೀವು ಆಧಾರ್ ಕಾರ್ಡನ್ನು, ಪಾನ್ ಕಾರ್ಡನ್ನು ರೆಡಿ ಮಾಡ್ಬೋದು ಅಂತಂದರೆ ಆಶ್ಚರ್ಯ ಆಗುತ್ತಾ ಇಲ್ವಾ? ಇತ್ತೀಚೆಗೆ ಗೂಗಲ್ ಪರಿಚಯ ಮಾಡಿರುವಂಥ ಈ AI ಮಾದರಿಯ ಒಂದು ನಕಲಿ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ಗಳನ್ನು ಕೂಡ ರಚನೆ ಮಾಡ್ತಾ ಇದೆ ಎನ್ನುವಂಥ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ನೋಡಿ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಮಾಡ್ಸೋಕ್ಕೆ ನಾವು ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಹೋಗಬೇಕಾಗಿತ್ತು. ಬಟ್ ಈಗ AI ಟೆಕ್ನಾಲಜಿಯಿಂದಲೂ ಕೂಡ ನಕಲಿ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ಗಳನ್ನು ಕೂಡ ಅದು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಕೆಲವು ದಿನಗಳ ಹಿಂದೆ ಗೂಗಲ್ ತನ್ನ ಜೆಮಿನಿ ಅಪ್ಲಿಕೇಶನ್ನಲ್ಲಿ ನ್ಯಾನೋ ಬನಾನಾ ಪ್ರೋ ಎನ್ನುವಂಥ ಒಂದು ಹೊಸ AI ಪರಿಕರವನ್ನು ಬಿಡುಗಡೆ ಮಾಡುತ್ತೆ. ಅಂದರೆ ಆಧಾರ್ ಮತ್ತು ಪಾನ್ ಕಾರ್ಡನ್ನು ನಕಲಿಯಾಗಿ ಪರಿವರ್ತನೆ ಮಾಡುವಂಥ ಟೆಕ್ನಾಲಜಿ ನ್ಯಾನೋ ಬನಾನಾ ಪ್ರೋ, ಇದು AI ಒಂದು ಭಾಗ. ಇದು ಕೆಲವು ತಿಂಗಳ ಹಿಂದೆ ಪರಿಚಯಿಸಲಾದಂಥ ಜನಪ್ರಿಯ ಒಂದು ವೃತ್ತಿಪರ ಆವೃತ್ತಿ, ಅಂದರೆ ಒಂದು ಸಿಸ್ಟಮ್. ಈ ಆವೃತ್ತಿ ಸುಧಾರಿತ ಇಮೇಜ್ ಎಡಿಟಿಂಗ್ ವೈಶಿಷ್ಟ್ಯಗಳೊಂದಿಗೆ ವೃತ್ತಿಪರ ಮಟ್ಟದ ಫೋಟೋಗಳು ಮತ್ತು ಸಂಪಾದನೆಯನ್ನು ಒದಗಿಸುತ್ತೆ. ಅಂದರೆ ಪ್ರೊಫೆಷನಲ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಟೆಕ್ನಾಲಜಿ. ನಮಗೆ ಡೌಟೇ ಬರಲ್ಲ, ನಮ್ಮ ಫೋಟೋ ಕೂಡ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಒರಿಜಿನಲ್ಲೇ ಇರುತ್ತೆ. ನಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲವೂ ಕೂಡ ಒರಿಜಿನಲ್ ಆಧಾರ್ ಹೆಂಗಿರುತ್ತೋ ಹಾಗೆ ಇರುತ್ತೆ. ಒಂದು ಸ್ವಲ್ಪವೂ ಕೂಡ ಡೌಟ್ ಬರದೇ ಇರೋ ರೀತಿ ಆ ಒಂದು ಸಿಸ್ಟಮ್ನಲ್ಲಿ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ಗಳನ್ನು ನಾವು ತಯಾರಿಸ್ಬೋದು. ಅದು ಸ್ಪಷ್ಟವಾದಂಥ ಅಕ್ಷರ ಆಗಿರ್ಬೋದು, ಮತ್ತು 4K ಇಮೇಜ್ ಉತ್ಪಾದನೆ, ಎಡಿಟಿಂಗ್ ಆಗಿರ್ಬೋದು, ಮತ್ತು ಗೂಗಲ್ ಸರ್ಚ್ ಜೊತೆ ಬಳಕೆದಾರರಿಗೆ ಇದು ವಿಶೇಷವಾಗಿ ಪ್ರಭಾವಶಾಲಿಯಾಗಿದೆ. ಆಮೇಲೆ ಮತ್ತೊಂದು ವಿಶೇಷತೆ ಅಂತಂದರೆ, ಈ ಉಪಕರಣ ನಾವು ಹೇಳ್ತಾ ಇರೋದನ್ನು ಅರ್ಥ ಮಾಡಿಕೊಳ್ಳೋಕ್ಕೂ ಪ್ರಯತ್ನಿಸುತ್ತಂತೆ. ಅಂದರೆ ಈಗಾಗಲೇ ನಾವು ಕೇಳ್ಪಟ್ಟಿದ್ದೀವಿ, ನಾವು ಮಾತಾಡೋದನ್ನು ಕೂಡ AI ಟೆಕ್ನಾಲಜಿ ಅರ್ಥ ಮಾಡಿಕೊಂಡು ಇವತ್ತು ಟೈಪಿಂಗ್ ಮಾಡುತ್ತೆ, ಮತ್ತು ಸ್ಕ್ರಿಪ್ಟಿಂಗ್ ಮಾಡುತ್ತೆ, ಆಮೇಲೆ ಫೋಟೋವನ್ನು ಕೂಡ ಎಡಿಟ್ ಮಾಡುತ್ತೆ. ಸೊ ಹೀಗೆಲ್ಲ ಬೇರೆ ಬೇರೆ ಟೆಕ್ನಾಲಜಿಗಳಿದೆ. ಸೊ ನಾವು ಅದಕ್ಕೆ ಇವಾಗೆಲ್ಲ ಕೋಡಿಂಗ್ಸ್ ಎಲ್ಲ ನಾವು ಬರಿತಾ ಇದ್ವಿ. ಹಿಂದೆಲ್ಲ ಸಾಫ್ಟ್ವೇರ್ಗಳಲ್ಲಿ ಕೋಡಿಂಗ್ಸ್ ಬರೆಯೋದ್ರ ಮುಖಾಂತರ ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ರಚನೆ ಮಾಡುವಂಥ ಕೆಲಸ. ಬಟ್ ಈಗ ಅದು ಅಷ್ಟೊಂದು ರಿಸ್ಕ್ ತಗೊಳ್ಳೋ ಅವಶ್ಯಕತೆಯೇ ಇಲ್ಲ. ಕೇವಲ ನಮ್ಮ ಮೈಂಡಲ್ಲಿ ಏನಿದೆ ಅದನ್ನು ನಾವು AI ಟೆಕ್ನಾಲಜಿ ಮುಂದೆ ಕೂತು ಹೇಳಿದ್ರೆ ಸಾಕು, ಅದು ಚಿಟಿಕೆ ಹೊಡೆಯೋದ್ರಲ್ಲಿ ರೆಡಿ ಆಗುತ್ತೆ. ಅಂಥ ಒಂದು ಕಾಲ ಬಂದೋಗ್ಬಿಟ್ಟಿದೆ. ಸೊ ಹೀಗಾಗಿ ಔಟ್ಪುಟ್, ಒಂದು ಒಳ್ಳೆಯ ಕ್ವಾಲಿಟಿ ಔಟ್ಪುಟ್ಟನ್ನು ಕೂಡ ಇದು ಕೊಡುತ್ತೆ. ಇದರ ಸಹಾಯದಿಂದ ನೀವು ಹಳೆಯ ಫೋಟೋಗಳನ್ನು ಕೂಡ ಸಂಪಾದಿಸಬಹುದು, ಅವುಗಳಿಗೆ ಟೆಕ್ಸ್ಟನ್ನು ಸೇರಿಸಬಹುದು, ಮತ್ತು ಫೋಟೋಗಳನ್ನು ಹಗಲಿನಿಂದ ರಾತ್ರಿಗೆ ಪರಿವರ್ತಿಸಬಹುದು. ಅಂದರೆ ನಾವು ರಾತ್ರಿ ಫೋಟೋ ತೆಗೆದು ಹಗಲಲ್ಲಿ ತೆಗೆದಿದ್ದೀವಿ ಅಂತ ಕೂಡ ಕನ್ವರ್ಟ್ ಮಾಡ್ಬೋದು, ಅಥವಾ ಹಗಲಲ್ಲಿ ಫೋಟೋ ತೆಗೆದಿರೋದನ್ನು ರಾತ್ರಿ ತೆಗೆದಿದ್ದೀವಿ ಅಂಥೇಳಿ ಕನ್ವರ್ಟ್ ಮಾಡ್ಬೋದು, ಅಥವಾ ಫೋಟೋ ಮೇಲೆ ಎಕ್ಸಾಕ್ಟ್ ಹೆಸರಿರೋ ಥರ ಮಾಡ್ಬೋದು. ಅಂದರೆ ಒರಿಜಿನಲ್ ಫೋಟೋ ಮೇಲೆ ಹೆಸರು ಹಾಕೋಕ್ಕಾಗತ್ತಾ? ಬಟ್ AI ಟೆಕ್ನಾಲಜಿಯಲ್ಲಿ ಅದು ಕೂಡ ಪಾಸಿಬಲ್ ಅಂಥೇಳಿ ಹೇಳಲಾಗ್ತಾ ಇದೆ. ಆಮೇಲೆ ಕ್ಯಾಮರಾದ ಆ್ಯಂಗಲನ್ನು ಕೂಡ ಬದಲಾಯಿಸ್ಬೋದಂತೆ. ಅಂದರೆ ನಿಮ್ಮ ಫೋಟೋದಲ್ಲಿನ ಸಂಪೂರ್ಣ ದೃಶ್ಯವನ್ನೂ ಸಹ ಬದಲಾಯಿಸ್ಬೋದು. ಅಂದರೆ ನಾವು ಯಾವುದೋ ಒಂದು ರೂಮಲ್ಲಿ ಫೋಟೋ ತಗೊಂಡಿರ್ತೀವಿ, ಬಟ್ ಬ್ಯಾಕ್ಗ್ರೌಂಡ್ ಏನೋ ಬೇರೆ ಇರುತ್ತೆ. ಸೊ ಹಾಗೂ ಕೂಡ ಬದಲಾಯಿಸ್ಬೋದು. ಸೊ ಈ ಥರದ್ದೆಲ್ಲ ಬೇರೆ ಬೇರೆ ಟೆಕ್ನಾಲಜಿಗಳಿದೆ.
ಸೊ ಇದು ಬಿಡುಗಡೆಯ ನಂತರ ಬಳಕೆದಾರರು ಇದನ್ನ ಬಹಳ ವ್ಯಾಪಕವಾಗಿ ಉಪಯೋಗಿಸ್ತಿದ್ದಾರೆ, ಅಂದ್ರೆ ಪ್ರಯೋಗ ಮಾಡಕ್ ಶುರು ಮಾಡಿದ್ದಾರೆ. ಇದರಿಂದ ಏನೇನು ಇನ್ನೂ ನಾವು ಯೂಸ್ ಮಾಡ್ಕೊಳ್ಬಹುದು, ಅದು ಒಳ್ಳೆಯದಾಗಿಯೂ ಅಷ್ಟೇ ಕೆಟ್ಟದಾಗಿಯೂ ಅಷ್ಟೇ, ಹೆಂಗೆಲ್ಲ ಯೂಸ್ ಮಾಡ್ಕೋಬಹುದು ಅನ್ನುವಂಥ ಪ್ರಯೋಗಗಳು ಇನ್ನೂ ಕೂಡ ನಿರಂತರವಾಗಿ ನಡೀತಾ ಇದೆ. ಉದಾಹರಣೆಗೆ ಈಗ ಸೊಗಸಾದ ಭಾವಚಿತ್ರಗಳನ್ನ ರಚಿಸೋದು, ಆಮೇಲೆ ಫೋಟೋ ತೆಗಿಲೇಬೇಕು ಅಂತೇನಿಲ್ಲ, ಸೊ ಹಾಗೆ ಕೂಡ ಭಾವಚಿತ್ರಗಳನ್ನ ಅದು ಕ್ರಿಯೇಟ್ ಮಾಡ್ತಂತೆ, ಅಂದರೆ ಹೇಳೋದ್ರ ಮುಖಾಂತರ. ಮತ್ತು ಲಿಂಕ್ಡ್ ಇನ್ ಪ್ರೊಫೈಲ್ಗಳನ್ನು AI ಇನ್ಫೋಗ್ರಾಫಿಕ್ಸ್ ಆಗಿ ಪರಿವರ್ತಿಸೋದು, ಅಥವಾ ಕ್ಲಿಷ್ಟಕರವಾದಂಥ ಟೆಕ್ಸ್ಟನ್ನು ವೈಟ್ ಬೋರ್ಡ್ ಸಾರಾಂಶಗಳಾಗಿ ದೃಶ್ಯೀಕರಿಸೋದು. ಸೊ ಈ ಪ್ರಕ್ರಿಯೆಯಲ್ಲಿ ಆಧಾರ್ ಮತ್ತು ಪ್ಯಾನ್ ಅಂತ ನಕಲಿ ಭಾರತೀಯ ಗುರುತಿನ ಚೀಟಿಗಳನ್ನು ಸಹ ರಚಿಸಬಹುದು ಅಂಥೇಳಿ ಈಗಾಗಲೇ ಕೆಲವೊಂದಷ್ಟು ಜನ ಕಂಡುಕೊಂಡು ಬಿಟ್ಟಿದ್ದಾರೆ. ಇದು ನಿಜ ಜೀವನದ ಗೌಪ್ಯತೆಯನ್ನ ಎಷ್ಟರ ಮಟ್ಟಿಗೆ ನಾವು ಕಾಪಾಡಿಕೊಳ್ಬಹುದು ಅನ್ನುವಂಥ ಪ್ರಶ್ನೆಯನ್ನ ಹುಟ್ಟು ಹಾಕ್ಬಿಟ್ಟಿದೆ. ಒಂದು ರೀತಿ ನಿಜ ಜೀವನದ ಗೌಪ್ಯತೆ ದುಸ್ವಪ್ನವಾಗುವಂಥ ಸಾಧ್ಯತೆಗಳೇ ಜಾಸ್ತಿ ಇದೆ ಅನ್ನುವಂಥ ಚರ್ಚೆ ಕೂಡ ಶುರುವಾಗೋಗ್ಬಿಟ್ಟಿದೆ. ಹಾಗಾಗಿ ಈ ಒಂದು ವಾಸ್ತವವಾಗಿ AI ಟೆಕ್ನಾಲಜಿ ಏನಿದೆ, ಇದು ಫೋಟೋ ಮತ್ತು ಡಾಕ್ಯುಮೆಂಟಿನಲ್ಲಿರುವಂಥ ಎಲ್ಲ ಸಾಮಾನ್ಯ ಗುರುತಿಸುವಿಕೆಗಳನ್ನು, ನಾವು ID ಕಾರ್ಡ್ಗಾಗಿ ಒದಗಿಸಿದ ನಕಲಿ ವಿವರಗಳನ್ನು ಸರಾಗವಾಗಿ ಸೇರಿಸುತ್ತೆ. ಅಂದರೆ ಎಲ್ಲಿ ಆಧಾರ್ ಕಾರ್ಡ್ನಲ್ಲಿ ಎಕ್ಸಾಕ್ಟ್ ಒರಿಜಿನಲ್ ಆಧಾರ್ ಕಾರ್ಡ್ ಥರನೇ ಎಲ್ಲ ಡೀಟೇಲ್ಸನ್ನು ಅದು ಅಲ್ಲಿ ಅಪ್ಲೈ ಮಾಡುತ್ತೆ ಮತ್ತು ಔಟ್ಪುಟ್ಟನ್ನು ಕೂಡ ಕೊಡುತ್ತೆ. ಈ ಉಪಕರಣದ ಸಹಾಯದಿಂದ ಫೇಕ್ ಭಾರತೀಯ ಗುರುತಿನ ಚೀಟಿಗಳನ್ನು ಕೂಡ ರಚಿಸಬಹುದು. ಆದರೆ ಇದರ ಅರ್ಥ ಇದರಿಂದ ನಾವು ದುರುಪಯೋಗ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂದರೆ ಈ ಒಂದು ಟೆಕ್ನಾಲಜಿ ಬಗ್ಗೆ ಗೊತ್ತಿಲ್ಲದೇ ಇರುವಂಥವ್ರು ಏನಾದರೂ ಈ ಥರದ ID ಕಾರ್ಡ್ಗಳನ್ನು ನೋಡಿಬಿಟ್ರೆ ಅವರು ಇದು ಒರಿಜಿನಲ್ಲೇ ಅಂಥೇಳಿ ತಿಳ್ಕೊಂಡು ಬಿಡ್ತಾರೆ. ಆದರೆ ಇದ್ರ ಬಗ್ಗೆ ಈ ಥರದ ಒಂದು ಫೇಕ್ ಗುರುತಿನ ಚೀಟಿಗಳನ್ನು ಕೂಡ ನಾವು ರೆಡಿ ಮಾಡ್ಬೋದು ಅನ್ನುವಂಥ ಅರಿವಿದ್ದಾಗ, ಒಂದಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಫೈಂಡ್ ಔಟ್ ಮಾಡುವಂಥ ಕೆಪಾಸಿಟಿ ಇದ್ದಾಗ ಮಾತ್ರ ನಾವು ಇದನ್ನು ಕಂಡುಹಿಡಿಯೋಕ್ಕೆ ಸಾಧ್ಯ. ಹಾಗಾಗಿ ನಿಜವಾದ ಗುರುತಿನ ದಾಖಲೆಗಳು ಅಂಥೇಳಿ ತಪ್ಪಾಗಿ ಗ್ರಹಿಸುವಂಥ ಅವಕಾಶ ಕೂಡ ಇದೆ. ಮತ್ತೊಂದು ಕಡೆ ಸೆಕ್ಸುವಲಿ ಸಜೆಸ್ಟಿವ್ ಮತ್ತು ಡಿಪಿಕ್ಟ್ಸ್ ವೈಲೆನ್ಸ್ ಅಥವಾ ಸೆನ್ಸಿಟಿವ್ ಕಂಟೆಂಟ್ ಅನ್ನೋ ಕಾರಣಕ್ಕೆ ಚಿತ್ರಗಳನ್ನು ರಚಿಸಿದ್ದಕ್ಕಾಗಿ ಉಪಕರಣವನ್ನು ತಿರಸ್ಕರಿಸಿದ ಅನೇಕ ಎಕ್ಸಾಂಪಲ್ಗಳು ಕೂಡ ನಮ್ಮ ಕಣ್ಣು ಮುಂದೆ ಇದೆ. ಸೊ ಹಾಗಾಗಿ AI ಟೆಕ್ನಾಲಜಿಯಿಂದ ಈಗ ನಕಲಿ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ಗಳನ್ನು ಕೂಡ ರಚನೆ ಮಾಡಲಾಗ್ತಾ ಇದೆ ಅನ್ನುವಂಥ ವಿಚಾರ ನಿಮ್ಮೆಲ್ಲರ ಗಮನದಲ್ಲಿ ಇರಲಿ. ಯಾಕಂದರೆ ಗೊತ್ತಿಲ್ಲ ಮುಂದೆ ಇದು ಯಾವ ರೀತಿ ಪರಿಣಾಮ ಬೀರ್ಬೋದು. ಯಾಕಂದರೆ ಈಗಾಗಲೇ ಎಷ್ಟೋ ಒಂದು ಆಧಾರ್ ಕಾರ್ಡ್ಗಳು ಕಳ್ಕೊಂಡಿರ್ತೀವಿ, ಅದೇ ಒರಿಜಿನಲ್ ಬೇಕಾಗಿರುತ್ತೆ, ಬಟ್ ಒರಿಜಿನಲ್ ಸಿಗುತ್ತೋ ಇಲ್ವೋ ಅನ್ನುವಂಥ ಡೌಟ್ ಇರುತ್ತೆ. ಅಂಥ ಸಂದರ್ಭಗಳಲ್ಲಿ AI ಟೆಕ್ನಾಲಜಿ ಮೊರೆ ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಇದು AI ಟೆಕ್ನಾಲಜಿಯಿಂದ ಆಗ್ತಾ ಇರುವಂಥ ಒಂದು ದುರ್ಬಳಕೆ ಅನ್ನುವಂಥದ್ದನ್ನು ಕೂಡ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ.